IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಷ್ಟಕ್ಕೆ IPL 2026 ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಫಸ್ಟ್ ಮ್ಯಾಚ್ ಇಂದ ಬುಮ್ರಾ ಅವರು ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ ಅಂತ ಹೇಳಿ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇತ್ತು. ಯಾಕೆಂದ್ರೆ ಬೂಮ್ರಾ ರೀಸೆಂಟ್ ಆಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಗೆ ಅವರು ಎಂಟ್ರಿ ಕೊಟ್ಟಿದ್ರು. ಯಾವಾಗ ಬೂಮ್ರಾ ಅವರು ಯಾವಾಗ ಈ ಒಂದು ಸೆಂಟರ್ ಗೆ ಎಂಟ್ರಿ ಕೊಟ್ರು, ಏನು ಬೂಮ್ರಾ ಅವರಿಗೆ ಮತ್ತೆ ಇಂಜುರಿ ಆಗಿದೆಯಾ, ಇಷ್ಟಕ್ಕೆ ಎಷ್ಟು ಮ್ಯಾಚ್ ಅನ್ನು ಮಿಸ್ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು IPL ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದ್ರು. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ವರಿಯಲ್ಲಿ ಇದ್ರು. ಡೋಂಟ್ ವರಿ, ESPN ಕ್ರಿಕ್ ಇನ್ಫೋ ಈ ಒಂದು ರಿಪೋರ್ಟ್ ನ ಪ್ರಕಾರ ಬೂಮ್ರಾಗೆ ಯಾವುದೇ ರೀತಿಯಾದ ಇಂಜುರಿ ಆಗಿಲ್ಲ ಮತ್ತು ಅವರು ಆಲ್ ಸೆಟ್ ಮುಂಬೈ ಇಂಡಿಯನ್ಸ್ ನ ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸಾಕಲ್ವಾ ಪ್ರತಿಯೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗೆ? ಇದಕ್ಕಿಂತ ಒಂದು ಬಿಗ್ ಅಪ್ಡೇಟ್ ಸದ್ಯ ಇದೆಯಾ? ನೋ ಚಾನ್ಸ್. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಹ್ಯಾಪಿ ಆಗಿರೋದು ಗ್ಯಾರಂಟಿ. ಏನಂದ್ರೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಮಂಗೇಶ್ ಯಾದವ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಆಕ್ಚುಲಿ RCB ಮ್ಯಾನೇಜ್ಮೆಂಟ್ ಇವತ್ತು ಬೆಳಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು. ಆ ಒಂದು ವಿಡಿಯೋದಲ್ಲಿ ಯಾವಾಗ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಮಂಗೇಶ್ ಯಾದವ್ಗೆ ಬಿಡ್ಡಿಂಗ್ ವಾರ್ ನಡಿಬೇಕಾದ್ರೆ SRH ಮ್ಯಾನೇಜ್ಮೆಂಟ್ ಬರೋಬ್ಬರಿ 5 ಕೋಟಿವರೆಗೂ ಅವರು ಬಿಡ್ ಮಾಡಿದ್ರು. ಯಾವಾಗ 5 ಕೋಟಿವರೆಗೆ ಬಂದ್ರು ಅವಾಗ ಮಂಗೇಶ್ ಯಾದವ್ ಸ್ಟಾರ್ಟ್ ಮಾಡಿದ್ರು. ಸಾಕು SRH ಮ್ಯಾನೇಜ್ಮೆಂಟ್, ಸಾಕು, ಇಷ್ಟು ಸಾಕು, ಸ್ಟಾಪ್ ಮಾಡಿ ಅಂತ ಅವರು ಒಳಗ ಥಿಂಕಿಂಗ್ ಮಾಡ್ತಾ ಇದ್ರು. ಯಾಕಪ್ಪ ಅಂದ್ರೆ ಅವರ ಡ್ರೀಮ್ ಏನಪ್ಪ ಅಂದ್ರೆ RCB ಯಲ್ಲಿ ಆಡ್ಬೇಕಂತ ಅವ್ರದ್ದೊಂದು ಬಿಗ್ ಡ್ರೀಮ್ ಇತ್ತು. ಸೊ ಫೈನಲಿ 5.2 ಕೋಟಿ ಕೊಟ್ಟು RCB ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರು. ಅವಾಗ ಫುಲ್ ಹ್ಯಾಪಿ ಆಗಿದ್ದಾರೆ. RCB ಟೀಮ್ ಅಲ್ಲಿ ಬಂದಿದ್ದಕ್ಕೆ ತುಂಬಾ ಖುಷಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಈಗ ಸಾಕಷ್ಟು SRH ಫ್ಯಾನ್ಸ್ ಫೈರ್ ಆಗಿದ್ದಾರೆ ಮಂಗೇಶ್ ಯಾದವ್ ಅವರ ಮೇಲೆ. ನೀನು ಬಾ, ಫಸ್ಟ್ ಮ್ಯಾಚ್ ಇದೆ SRH ಮ್ಯಾಚ್ ನ ವಿರುದ್ಧ, ಅವಾಗ ಬಾ, ನಿಮ್ನ ಚಿಂದಿ ಚಿತ್ರಣ ಮಾಡೋದು ಗ್ಯಾರಂಟಿ ಅಂತೇಳಿ ಸಾಕಷ್ಟು SRH ಫ್ಯಾನ್ಸ್ ಫೈರ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿದ್ರೆ. ಬಟ್ ನಮ್ಮ ಮಂಗೇಶ್ ಯಾದವ್ ಯಾವ ರೀತಿ ಕೌಂಟರ್ ನ ಕೊಡ್ತಾರೆ ಅಂತೇಳಿ ಇಷ್ಟಕ್ಕೆ ಫೈರ್ ಬ್ಯಾಡರ್ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಫ್ಯಾಬುಲಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇದೆ. ಈ ಒಂದು ಡಿಪಾರ್ಟ್ಮೆಂಟ್ ವಿರುದ್ಧ ಯಾವ ರೀತಿ ಮಂಗೇಶ್ ಯಾದವ್ ಕೌಂಟರ್ ಅಟ್ಯಾಕ್ ಕೊಡ್ತಾರೆ ಅಂತೇಳಿ ಫಸ್ಟ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ವಿನ್ ಆಗ್ತಾರ ಅಥವಾ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ವಿನ್ ಆಗ್ತಾರೆ ಅಂತೇಳಿ ನಾವು ವೇಟ್ ಮಾಡೋಣ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇಂದ್ರ ಮಂಗೇಶ್ ಯಾದವ್ ವಿನ್ ಆಗ್ತಾರ ಅಥವಾ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ವಿನ್ ಆಗ್ತಾರ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ESPN ಕ್ರಿಕ್ ಇನ್ಫೋ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ. ಹೇಗಿರುತ್ತೆ RCB ಪ್ಲೇಯಿಂಗ್ 11 ಫಸ್ಟ್ ಮ್ಯಾಚ್ ಅಲ್ಲಿ ಹೇಗಿರುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಅವರ ರಿಪೋರ್ಟ್ ನ ಪ್ರಕಾರ ಫಸ್ಟ್ ಓಪನಿಂಗ್ ಮಾಡ್ತಿದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟೋ. ನಂಬರ್ 3 ಅಲ್ಲಿ ಪಡಿಕಲ್, ನಂಬರ್ 4 ಅಲ್ಲಿ ರಜಾತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಇಂಟ್ರೆಸ್ಟಿಂಗ್ ಜಾಕೋಬ್ ಬೆದಲ್ಗೆ ಪಿಕ್ ಮಾಡಿದರೆ, ನಂಬರ್ 7 ಅಲ್ಲಿ ಟಿಮ್ ಡೇವಿಡ್ ಅಥವಾ ರೋಮೋರೆ ಶಫರ್ಡ್, ನಂಬರ್ 7 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಸುಯೇಶ್ ಶರ್ಮಾ, ನಂಬರ್ 11 ಅಲ್ಲಿ ಜಾಕೋಬ್ ಡಫಿ, ನಂಬರ್ 12 ಅಲ್ಲಿ ಮಂಗೇಶ್ ಯಾದವ್ಗೆ ಪಿಕ್ ಮಾಡಿದರೆ. ಆಕ್ಚುಲಿ ನಂಬರ್ 12 ಆ ಒಂದು ಸ್ಪಾಟ್ ಮಂಗೇಶ್ ಯಾದವ್ ಅಲ್ಲ, ಆಕ್ಚುಲಿ ನಂಬರ್ 9 ಮಂಗೇಶ್ ಯಾದವ್ ಸ್ಪಾಟ್. ಯಾಕಪ್ಪ ಅಂತ ಕೇಳಿದ್ರೆ ಮಂಗೇಶ್ ಯಾದವ್ ಜಸ್ಟ್ ಬದರ್ಶಲ್ಲ, ಈಸ್ ಎ ಪ್ಯೂರ್ ಆಲ್ ರೌಂಡರ್, ಡೈನಾಮಿಕ್ ಬ್ಯಾಟ್ಸ್ಮನ್ ಕೂಡ ಹೌದು. ಡೊಮೆಸ್ಟಿಕ್ ಅಲ್ಲಿ ಬಿಗ್ 6-4 ಹೊಡಿತಾ ಇದ್ದಾರೆ. ನೀವು ನೋಡಿಲ್ಲಪ್ಪ ಅಂದ್ರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ, ESPN ರಿಪೋರ್ಟ್ ಹೇಳ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಮಂಗೇಶ್ ಯಾದವ್ ಡೆಫಿನೆಟ್ ಆಗಿ ಆ ಒಂದು ನಂಬರ್ 9 ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಜಾಕೋಬ್ ಬೆದಲ್, ನನ್ನ ಪ್ರಕಾರ ಅವರು ಫಸ್ಟ್ ಮ್ಯಾಚ್ ಅಲ್ಲ, ನನ್ನ ಪ್ರಕಾರ ಜಾಕೋಬ್ ಬೆದಲ್ ಆಡುವಂತಹ ಚಾನ್ಸಸ್ ಇಲ್ಲ. ಅಲ್ಲಿ ಪಿಲ್ ಸಾಲ್ಟ್ ಗೆ ಮಾತ್ರ ಅವರು ಬ್ಯಾಕಪ್ ಆಗಿ ಆಡ್ತಾರೆ ಹೊರತಾಗಿ ಅವರು ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಸಿಗಲ್ಲ. ಈಗ ಆಕ್ಚುಲಿ ನಂಬರ್ 6 ಅಲ್ಲಿ ಅಲ್ಲಿ ಟಿಮ್ ಡೇವಿಡ್ ಆಡಿದ್ರೆ, ನಂಬರ್ 7 ಅಲ್ಲಿ ರೋಮೋರೆ ಶಫರ್ಡ್ ಆಡಿದ್ರೆ. ಇದು ನನ್ನ ಪ್ರಕಾರ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? RCB ಪ್ಲೇಯಿಂಗ್ 11 ಹೇರ್ಬೇಕು ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ RCB ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನನ್ನ ಫೈನಲ್ ಪ್ಲೇಯಿಂಗ್ 11 RCBದು ಈ ತರ ಇರುತ್ತೆ. ಸೊ ಈ ಒಂದು ಪ್ಲೇಯಿಂಗ್ 11 ಹೇಗಿದೆ, ಈ ಒಂದು
ಪ್ಲೇಯಿಂಗ್ ಗೆಲುವಿನಲ್ಲಿ ಏನಾದ್ರು ಚೇಂಜಸ್ ಆಗ್ಬೇಕಾ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಇವತ್ತು ಎಕ್ಸಾಕ್ಟ್ಲಿ 3 ಗಂಟೆಗೆ ಕ್ಯಾಪ್ಟನ್ ಗಳ ಆ ಒಂದು ಫೋಟೋ ಶೂಟ್ ಆಗ್ತಾ ಇದೆ. ಸಾಕಷ್ಟು ಪಿಕ್ಚರ್ಸ್ ಬಂದಿದ್ದಾವೆ. ಆ ಒಂದು ಫೋಟೋಸ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಎಲ್ಲ ಐಪಿಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಅಲ್ಲಿ ಮಾತ್ರ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.